ಲಾಂಛನನ ಮೆರುಗು ಸ್ವರ್ಗ ಸೊನಗೆ ಸರಿ ಹೋಲುವಂತಿದೆ. ಭಾವ ಗುರುಗಳಾಂಛನನ ಮೆರುಗು ಸ್ವರ್ಗ ಸೊನಗೆ ಸರಿ ಹೋಲುವಂತಿದೆ. ಸ್ವರ ಸಂಪನ್ನ ಮಣಿಮುಕುಟ ವರ್ಧನೆಗೆ ದುರೋಧನ ನಿಪುಣ ನಿರ್ಜರೆ ಸಹೋದರ ದುಶ್ಯಾಸನಾದಿಗಳಿರಲ್ಲ ಎಣೆಯರೆ ಎಣೆಗೆ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆದರೆಗೆ ನಿಧಿ ಮಾಡಿ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಗೆದರೆಗೆ ನಿಧಿ ಮಾಡುತ್ತಿಗೆ ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆಗೆ ಗುರುದ್ರೋಣಾದಿಗಳಿರಲು ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳೇ ಒದಿಸದೆ ಬಿಡುವಿಲ್ಲ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳೇ ಒದಿಸದೆ ಬಿಡುವಿಲ್ಲ. ಈ ಮಾಪಶಕುನಿ ಇರುವನೇ ಮಿತ್ರಗಳ ಶತ್ರುಗಳನ್ನು ಬಿಡುವನೇ. ನೀಡದಿರುವ ಮಿತ್ರಗಳ ಶತ್ರುಗಳನ್ನು ಬಿಡುವನು. ಅನುಜ ಶಾಸನ ಅವರನ್ನು ವಧಿಸದಿರುವನೇ. ಅನುಜ ಶಾಸನ ಅವರನ್ನು ವಧಿಸದಿರುವನೇ. ಸಾಟಿ ಇರುವರೆಗೆ ನನಗೆ ಸಾಟಿ ಇರುವರೆ ಸಾಟಿ ಇರುವರೆಗೆ ನನಗೆ ಸಾವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಗೆದರೆಗೆ ನಿಧಿ ಮಾಡುತ್ತಿವೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಗೆದರೆಗೆ ನಿಧಿ ಮಾಡುತ್ತಿವೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ. ಸಭಾಸದರೇ, ಗೌರವ ಪಕ್ಷಿಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಆಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಆ ಅರಣ್ಯವಾದ ವಾಸಿಗಳ ಅಟ್ಟಾಸ ಅದೆಷ್ಟರ ಮಟ್ಟಿಗೆ ಇರುವುದನ್ನು. ಕೊಡದರೆ ಹೋದರೆ ಯುದ್ಧವೋ ಸಿದ್ಧವಲ್ಲವೇ? ಏನು ತಾತ, ಯುದ್ಧವೇ ಯುದ್ಧ. ನನ್ನ ಬಳಿ ಅನ್ನೊಂದು ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಅದಾಗಿರಲಿ. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ರಾಜಾದಿ ರಾಜ ಅಂಗಾಧಿಪತಿಯಾದ ಕನ್ನಡವೇ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ
ಅವನ ಕಣ್ಣೆದುರಿಗೆ ಬೆಳೆದೆ ನನಗೆ ಏಕೆ ಆ ವಿಚಾರ? ಚಕ್ರವರ್ತಿ ಜಯವಾಗಲಿ ಪುರುಷೋತ್ತಮ ಬರುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಕುರುಚಕ್ರೇಶ್ವರನಾದ ನಾನಿರುವಲ್ಲಿ ಆ ದನ ಕಾಯಗೊಳ್ಳುವ ಪುರುಷೋತ್ತಮನೇ ಅವನು ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ವಿದುರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದದ್ದ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರುವರು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ, ಏನು ಹೇಳಿದೆ ವಿದುರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿಯಬೇಕೇ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರ್ ಅಧೀನರೋ? ರೋಗಿಗೆ ಪತ್ತಿ ಉಡಿಸುವಂತೆ ಅಪತ್ಯವು ಎಂದಿಗೂ ಉಡಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ಎರಡರದ ಏಳು ನಿಂತು ಜರಿದು ಈ ಗೌರವನ ವಿದುರ, ಎರಡರದ ಏಳು ನಿಂತು ಜರಿದು ಈ ಗೌರವ ಹುಡುಗಯ್ಯಾದೊಳ ಎರಿದು ಕೊಲ್ವನಿ ಕಂಠಗಳು. ವಿದುರ, ಹುಡುಗಯ್ಯಾದೊಳ ಎರಿದು ಕೊಲ್ವನಿ ಕಂಠಗಳು. ಒದರದಿರಲೋ ವಿದುರ ಸದರದಿ, ಹುಡುಗಿ ಒದರದಿರಲೋ ವಿದುರ ಸದರದಿ. ಅಪ್ಪಲಿಯ ಮಗನೇನು ಪರದೇಶಿ, ಅಪ್ಪುಲಿಯ ಗರ್ಭವನ್ನು ಸಾಧಿಸುವ ಜನನೇ. ವಿದುರ, ಅಪ್ಪಲಿಯ ಮಗನೇನು ಪರದೇಶಿ, ಅಪ್ಪುಲಿಯ ಗರ್ಭವನ್ನು ಸಾಧಿಸುವ ಜನನೇ. ಅಡುವೈರಿ ಪಾಂಡವರ ಪರವಗಿಸಿ ಕಳದಂಕ ಮಂದ ಗುರು ದೊರೆಯ ಧಿಕ್ಕರಿಸಿ. ವಿದುರ, ಅಡುವೈರಿ ಪಾಂಡವರ ಪರವಗಿಸಿ ಕಳದಂಕ ಮಂದ ಗುರು ದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ಹರದ ಸಭೆಗಳು ನಿಂತು ಜರಿದು ಈ ಗೌರವನ ವಿದುರ, ಹರದ ಸಭೆಗಳು ನಿಂತು ಜರಿದು ಈ ಗೌರವ ಹುಡುಗಯಾದೊಳ ಎರಿದು ಕೊಲ್ವನಿ ಕಂಠಗಳು. ಹುಡುಗಯಾದೊಳ ಎರಿದು ಕೊಲ್ವನಿ ಕಂಠದ. ಒದರದಿರಲೋ ವಿದುರ ಸದರದಿ, ಹುಡುಕಿ ಒದರದಿರಲೋ ವಿದುರ ಸದರದಿ. ಒದರದಿರಲೋ ವಿದುರ ಸದರದಿ, ಒದರದಿರಲೋ ವಿದುರ ಸದರದಿ. ವೀರರಿಂದ ನಿವೇಶಿತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನಾದ ನಿನ್ನ ನೀತಿ ಸಹೋದರ ದುಶ್ಯಾಸನ ಹಿರಿಯವನು ವೃದ್ಧನು ಎಂದು ಸಹನೆಯನ್ನು ಸುಮ್ಮನಿದ್ದರೆ ಏತನ ತಲಾಟೆ ವಿಧಿ ಬೀರುತ್ತಿದೆ. ಕೂಡಲೇ ಸಭೆಯಿಂದ ಹೊರಕ್ಕೆ ತಳ್ಳು. ಹೇಳವೋ ಎದುರು ಕೂಡಿದ ಸಭೆಯಲ್ಲಿ ಅಣ್ಣನಿಗೆ ವಿರೋಧವಾದ ಮಾತು ನುಡಿತು ಆತನ ಮನಸ್ಸನ್ನು ನೈಸರ್ಗಿಸಲು ಪಾಪಿದುರ ಮದಾಂಧ ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ. ತುಳ್ಳ ನಿನ್ನಯ ಬೆರಳು ಮಾತಿಗೆ, ತುಳ್ಳ ನಿನ್ನಯ ಬೆರಳು ಮಾತಿಗೆ ಆತಲ್ಲರಿಯದ ಹೇತಗೆ ಪೊಗಳುವೆ, ಆತಲ್ಲರಿಯದ ಹೇತಗೆ ಪೊಗಳುವೆ. ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ, ಮುಚ್ಚಬೋದ ಎದುರ. ಅದ ಬಂದಿದೆ ಕರೆಯಲ್ಲಿ ನೋಡೆದು
ಅದಮರದಿ ಕಥೆಯೊಂದೊಳದು ಮನವಲು ಮುರಿಯುವೆ ಚೀಲೀಚ ಮನವಲು ಮುರಿಯುವೆ ಚೀಲೀಚ ಐಚೀಚ ಚೀಲೀಚ ಚೀಲೀಚ ಕೆಲವು ಅವಿವೇಕಿ ಹಿತರ ಬಾಯಿಗೆ ಬಂದಂತೆ ಬರಬೇಡ. ಹೆಚ್ಚಿಗೆ ಮಾತನಾಡಿದರೆ ಈ ಸಭೆಯಿಂದ ನಿನ್ನ ನೀಗಲೇ ದೂರಿ ಬಿಡುವರು. ಸುಮ್ಮನೆ ಬಾಯಿ ಬಚ್ಚಿ ಕುಳಿತುಕೋ. ನನ್ನನ್ನು ಸಭೆಯಿಂದ ಹೊಡೆದೋಡಿಸುವ ಸಾಮರ್ಥ್ಯದಲ್ಲಿ ಉಂಟಾಯಿತೆ ಮದಾಂಧ. ಗುರು ಹಿರಿಯರ ಆರಂಭದ ನೆರೆದೆ ವರ್ತಿಸುತ್ತವೆ ಮದಾಂಧ. ಹಿಂದೆ ದ್ರೌಪದಿಯ ವಸ್ತಾವರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ತಡೆಯಲ್ಲಿಟ್ಟಿದ್ದ ಈ ಧನುರ್ಬಾಣವನ್ನು ಈಗಲೇ ಮುರಿದು ಬಿಸಾಡಬೇಕು. ಇದರಿಂದ ನಾಶವಾಗಿ ಹೋಗು. ಪ್ರಮೋದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಹಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಏ ವಿದುರ ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನು ಸಹ ಬೆದರುವಿಯಾ? ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕಾಲಧರಿಸಿದ ವರಗಳಿಸಿ ಆ ಮಧ್ಯಮ ಪಾಂಡವನ ಯುದ್ಧದ ಆ ಮಧ್ಯಮ ಪಾಂಡವ ಪಾರ್ಥನ ಮಣಿಸುವುದಾಗಿ ಪಣದೊಡ್ಡ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣದೊಡ್ಡ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶರಣ ಬಿಲ್ಲಿನ ಮೇಲೆ ತರದ ಭರವಸೆಯ ಕರ್ಣ 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 ಹೀಗೆ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವ ಕರ್ಣ ಆತನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವೇನು? ಆತನ ಚಿಂತೆಯನ್ನು ಬಿಡು ಕರ್ಣ. ಈಗ ಸಭೆಯಲ್ಲಿ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯೊಳಗೆ ಯಾರಾದರೂ ಎದ್ದು ನಿಂತು ಮರ್ಯಾದೆ ಮಾಡಿದ ಅಂದರೆ ಅಂತವರನ್ನು ಕೂಡಲೇ ಹೊರ ಹಾಕಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವುದು ಹೇಳಿದನಲ್ಲ, ಈಗ ಹಣ್ಣ ಸಿದ್ಧವಾಗಿರುವುದು. ಅದನ್ನೆಲ್ಲಿದ್ದ ಆ ಗೊಲ್ಲಲು ಬಂದಾಗ ನಾನು ಇದನ್ನೇ ನೋಡಿ ಕುಳಿತುಕೊಳ್ಳುವೆನು. ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಜ್ಞಾನಶೀಲರಿಗೆಲ್ಲ ಜ್ಞಾನದ ಮದವೇರಿ ಪಾಪ ಪುಣ್ಯಗಳೆಲ್ಲ ಬಯಲಾಗುವವು. ಪಾಪ ಪುಣ್ಯಗಳೆಲ್ಲ ಬಯಲಾಗುವವು. ಮೋಹಾಂಧಕಾರಗಳು ಘನಮಾನವ ಜನ್ಮವು ಕುಣಿಯುತ್ತಲಿಗುವುದು. ಮೋಹಾಂಧಕಾರಗಳು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ. ಧರ್ಮವನ್ನುಳಿಸುವೆ. ನಿರ್ಮೂಲ ಮಾಡುವೆ. ಧರ್ಮವನ್ನುಳಿಸುವೆ. ಮೋಹಾಂಧಕಾರಗಳು ಘನಮಾನವ ಜನ್ಮವು ಕುಣಿಯುತ್ತಲಿರುವುದು. ಮೋಹಾಂಧಕಾರಗಳು ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು.
ಮದೋನ್ಮತ್ತನಾದ ದುರ್ಯೋಧನನು ನೋಡಿಯೂ ನೋಡದಂತೆ ಕುಳಿತಿರೋನಲ್ಲ. ಇರಲಿ, ಈತನಿಗೆ ತಕ್ಕ ಪಾಠ ಕಲಿಸಲೇಬೇಕು. ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೇ ಇಲ್ಲಿ ಬಂದು ಬೀಳುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಭರತಕುಲ ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಬಾವಾ, ಭೂಪಾಲಕನಾದ ನಾನು ಸಾಮಾನ್ಯ ಒಬ್ಬ ಗೋಪಾಲಕನಿಗೆ ನಮಸ್ಕರಿಸುವುದೇ? ನೀನಿಲ್ಲಿಗೆ ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷೆ ನಡೆಸಲು ಮಾತ್ರ ಆಹಾ, ಬಂದದ್ದಾಯಿತು. ಕುಳಿತುಕೋ. ಯಾರಿಗೂ ತಲೆ ಭಾಗದ ನಮ್ಮ ಸುಯೋಧು ಸಿಂಹಾಸನದ ಇಳಿದು ಬಂದನು ಅಥವಾ ಉರುಳಿ ಬಂದ ಕೃಷ್ಣ, ಈ ನಿನ್ನ ಮಂತ್ರತಂತ್ರ ಚಲ್ಲಾಟ ನಮ್ಮ ಸುಯೋಧನನ ಮುಂದೆ. ಕೃಷ್ಣ, ಬಾವಾ, ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ, ಕುರು ವಂಶ ಕುಲ ತಿಲಕವ ಕುಟೇಶ್ವರ ಧೀರ, ಕುರು ವಂಶ ಕುಲ ತಿಲಕ ಕುಟೇಶ್ವರ ಧೀರ, ಕರುಣಾಳು ಕುರು ಭೂಪ ರಾಜೇಶ್ವರ. ಸಹೋದರ, ಋತು ಭಯಂಕರ ರೂಪ ಮನೋಹರ, ಚಾಪ ವಿಧಿ ಶೂರ ಕರ್ಣನ ಪರಮಾತ್ಮ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿಧಿ ಶೂರ ಕರ್ಣನ ಪರಮಾತ್ಮ. ಸೋದರ ಮಾವನ ಸೋದರ ಮಾವನ ಹಿತದೀಶ ದೂರ, ಸೋದರ ಮಾವನ ಹಿತದೀಶ ದೂರ, ಗೌರಿ ದೇವಿಯ ಪ್ರೀತಿಯ ಕುವರ, ಗೌರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಅಲ್ಲ,
ಎಲ್ಲವ 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 ಈ ಜಗ ಈ ಜಗ ಈ ಜಗ ಜಗ ಬಲ್ಲ 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 ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಬಲ್ಲ 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 ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ತದಿಗಿಡಕು ಕುರುವಂಶ ಕುಲನ ಮಗುಟೇಶ್ವರ ಧೀರ ಕರುಣಾಡು ಕುರುಭೂಪ ರಾಜೇಶ್ವರ ಸಹೋದರ ಕೃಷ್ಣ ನೀಲವರ್ಣಧಾರಿ ಈ ಚಲುವ ನೀಲವರ್ಣಧಾರಿ ಈ ಚಲುವ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ನರ್ತಕಿಯರ ನಮನಗಳು ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನಿಮ್ಮ ಬಿತ್ತವು ನೆತ್ತಿಗೇರಿಲ್ಲ ತಾನೇ ಕೃಷ್ಣ ಕುಳಿತುಕೋ ಮತ್ತೊಮ್ಮೆ ಅಡ್ಡಿ ಹಾ ಭೀಮನಿಗಿವನು ಕಡುವೈರಿ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವ
ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇಕ ಮಲ್ಲ ಛಲದಲ್ಲಿ ಬಲದಲ್ಲಿ ಜಗದೇಕ ಮಲ್ಲ ಕರುಣಾಳು ಕುರು ಪರಾಜೇಶ್ವರ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ ಕರುಣಾಳು ಕುರು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ತಿಳಿಸುವೆನು. ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರುಗಳು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಿದೆಂದು ತಿಳಿಯಿರಿ. ಮಿತ್ರರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಭವಗೊಂಡ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಮಾಡಿದ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡಿದ್ದೇವೆ. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಕೇಳಿದಿರಾ ಪಾಂಡುನಂದನರ ವಿನಯದ ಮಾತುಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲಿರಿಸುವ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನೇ ಮರೆತು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಅವರುಗಳ ಸಂದೇಶದೊಡನೆ
ಕುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರುದ್ರೋಣರೇ ಅಪಟ ವಂಚನೆ ಮೋಸ ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿ ಆಳಿದವರಾರು ಮರಳಿ ಬರರೋ, ಧರಣಿ ಆಳಿದವರಾರು ಮರಳಿ ಬರರೋ, ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ, ಯವಸುತ ಭೀಮಾರ್ಜುನ ನಕುಲ ಸಹದೇವ, ಯವಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮಗೆಲ್ಲರಿಗೂ ಸೇರಿದ್ದು. ಅನುಜರೋಳ್ ಬಿಡು ಪಂತ ಏತಕ್ಕೆ ಅನುಜರೋಳ್ ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಆ ಸ್ಥಿರವೀ ರಾಜ್ಯ. ಸುಯೋಧನ, ಸ್ಥಿರವಲ್ಲ ವೈಭವ ಆ ಸ್ಥಿರವೀ ರಾಜ್ಯ, ಗುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ಗುರುಳರ ಬೋಧೆಗೆ ಕಿವಿಗೊಡದಿರು ಜೋಕೆ, ಜನರನ್ನು ಪಾಲಿಸಿ ಧರ್ಮವನ್ನು ಉಳಿಸೋ, ಜನರನ್ನು ಪಾಲಿಸಿ ಧರ್ಮವನ್ನು ಉಳಿಸು, ಏತಕ್ಕೆ ಅನುಜರು ಬಿಡು ಪಂಥ, ಏತಕ್ಕೆ ಅನುಜರು ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಸುಯೋಧನ, ಪಾಂಡವರೇನು ನಿಜ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವೈರತ್ವವೇಕೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ, ಇದೇ ನನ್ನ ಅಭಿಮತ. ಸಾಟಿ
ನಮ್ಮದು ದುರಾಗ್ರಹದ, ದುರಹಂಕಾರದ, ದುತ್ಸಾವಾಸದ, ದುರಾಶಯದ ದುರಾಭಿಮಾನವೇ ಭಲೆ ಭಲೆ ಹಾಗಲ್ಲ ಕೇಳು. ಈ ಗೌರವನನ್ನು ಸದೆ ಪಡೆಯಬೇಕೆಂದಲ್ಲವೇ ನಿನ್ನ ಬಂಡವೇ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲ ಆ ತಿರುಕ ಪಾಂಡವರು. ಅದು ಉತ್ಸವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಈ ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನೇ ಆರಿಸಬೇಕೆಂಬ ಯೋಜನೆ ಮಾಡುತ್ತಿರುವರಲ್ಲವೇ ನಿನ್ನ ಮೂಢ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಅರ್ಥಗಳುತ್ತಿರುವರಲ್ಲವೇ ನಿನ್ನ ಬಂಡ ಮೂಢ ಏಡಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು. ಹೆಚ್ಚೇನು ಕೃಷ್ಣ, ನೀವಾರೇನು ಹೇಳಿದರೆ ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಕೆಲವಲ್ಲ ನನ್ನ ಮಾತುಗಳು ಎಲ್ಲವೂ ನನಗೆ ಒಪ್ಪಿದವು. ಈ ಕುಸೋದರರು ಇದರಲ್ಲಿ ಪ್ರತ್ಯೇತನು ಕೋಪಜ್ವಾಲಿಯು ಕೃಷ್ಣ ಎಂದಿಗೂ ಶಾಂತವಾಗುವುದಿಲ್ಲ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರು ಕೂಡಿ ಕುಡಿಯುವುದು ಹೇಳಲು ಬೇಸರವರು. ಏಡಿ ಪಾಂಡವರು ಕೂಡಿ ಕಾಣುವುದು ಬೇಡಲು ಬೇಸರವರು. ಬೇಡಲು ಬೇಸರವರು. ಬೇಡಬೇಕು ಬೇಸರವರು. ಕಾಡಿಗೋಗಲ್ಲಿ ಓಡಬಹುದು ರಾಜ್ಯವನ್ನು. ಕಾಡಿಗೋಗಲಿ ಓಡಲಾಗದು ರಾಜ್ಯವನ್ನು. ಓಡಲಾಗದು ರಾಜ್ಯವನ್ನು. ಓಡಲಾಗದು ರಾಜ್ಯವನ್ನು. ದುಷ್ಟ ಪಾಂಡವರ ಕಟ್ಟಿ ಬೆರೆಯಿವೆ ಹತ್ತಾಸತಿ ಕರಜೊಳಗೆ. ದುಷ್ಟ ಪಾಂಡವರ ಕಟ್ಟಿ ಬೆರೆಯಿವೆ ಹತ್ತಾಸತಿ ಕರಜೊಳಗೆ. ಕರಜೊಳಗೆ ಕರಜೊಳಗೆ ಕೆಲವೋ ಬಲ್ಲ ಆ ನಿನ್ನ ಬಣ್ಣ ಭೇದವನ್ನು ಸೇರಿ ಬಿಸಾಡಲು ಪಾದೋಕ್ಸಿದ್ಧರಾಗಿರುವರು ಈ ದುಶ್ಯಾಸನ. ಆ ನಿನ್ನ ಬಡ ಪಾಂಡವರ ಸೈನ್ಯವನ್ನ ಕಳಕಿ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಗಂಡು ಕಲಿಗಳು ನಾವನ್ನು ತಿಳಿಯಿರಿ. ಬಾರಿಗೂ ತೋರ್ತಿರುವ ನಿನ್ನ ಪುಣ್ಯತನ ಇಂದಿಗೆ ಹೋಗಲಿ. ಹೋಗು, ಯುದ್ಧಕ್ಕೆ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಾಗೆಯೇ ತೀರದೆ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹೋರಥಿಕರೆಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹೋರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವ ತನಕ. ಆ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾಧಿಪಗೆ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿವಿಲ್ಲ. ಅರ್ಜುನನ ಮೇಲಿನ ವೈರತ್ವಕ್ಕಾಗಿ ಇಡೀ ಕುರುಕುಲನೆ ಧ್ವಂಸ ಮಾಡುವೇಕೆ? ಇದು ನಿನ್ನ ಧರ್ಮವೇನಯ್ಯ? ಪರಮಾತ್ಮ,
ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನ್ನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರ ಹಿತವನ್ನು ಬಯಸುತ್ತ. ಹೌದು ಕರ್ಣ. ಪಾಂಡು ತನೆಯರ ಹಿತವನ್ನೇ ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೃಷ್ಣ ಕೃಷ್ಣ. ಹಠವಂತರು ನಾವು ದಿಟವೆಂದು ತಿಳಿ ನೀನು. ಹಠವಂತರು ನಾವು ದಿಟವೆಂದು ತಿಳಿ ನೀನು. ದುರಾದಲ್ಲಿ ಮಾತನ ಶಿರವನ್ನು ಹರಿಸುತ್ತೆ. ದುರಾದಲ್ಲಿ ಮಾತನ ಶಿರವನ್ನು ಹರಿಸುತ್ತೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಪರಮಾತ್ಮ ಕರ್ಣ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇಷ್ಟ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ವ್ಯಾಧ ವ್ಯಾಕರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ. ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ. ಬಾಬಾ ಕರೆಸಿ ಗನಿ ಅನುಜಾತರ, ಕರೆಸಿ ಗನಿ ಅನುಜಾತರ. ದರೆನಿತ್ತು ಖ್ಯಾತಿ ಪಡೆ ಚ್ಯುತಿಯಾಗು ವೀರ, ದರೆಯನಿತ್ತು ಖ್ಯಾತಿ ಪಡೆ ಚ್ಯುತಿಯಾಗು ವೀರ. ವೈರವನೇ ನೀಗಿ ಸೈರಣೆಯ ತಾಳೆ. ಬಾಬಾ ವೈರವನೇ ನೀಗಿ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನೆನೆತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಪೊರೆಯೇ ದರೆಯ. ಬಾಳೈ ಬಲು ಧರ್ಮ ನೆನೆತ ಸುಗುಣ ಚರಿತ ಕರುಣ ಭರಿತ ವರಗುಣೈತ ನೆನೆಸಿ ಪೊರೆಯೇ ದರೆಯ.
ಭಾರತ ಭೂಮಿ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಶ ಜಯಿಸಿ ದುರಾಶ. ದುರ್ಯೋಧನ, ಈ ನಿನ್ನ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು, ಸಹೋದರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪರ್ವತವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯದ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ನನ್ನ ಮಾತನ್ನು ನಿರಾಕರಿಸಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿಯೂ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೋರೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿತ್ತು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಪಾಂಡವರು ಛಾತ್ರ ಧರ್ಮ ಬಿಹುದೇ ಏಡಿ ಪಾಂಡವರಲಿ ಕೃಷ್ಣ ಬಾವಾ ಛಾತ್ರ ಧರ್ಮ ಬಿಹುದೇ ಏಡಿ ಪಾಂಡವರಲಿ ಓಡಿ ಎಡಗಬರದೆಂದು ಶ್ರೇಷ್ಠರನಿ ಬರೈ ಸಂಧಿಯ ಬಯಕೆ ಓಡತನವಿದಲ್ಲವೇ? ಈ ಸಂಧಿಯ ಬಯಕೆ ಅರಿತು ನೀ ಕೃಷ್ಣ ಅರಿತು ನೀ ರಾತಿ ಮೂಡಿಪೆಯ ಪಾಂಡವರಿಗೆ ಭಿಕ್ಷಾ ವೃತ್ತಿ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ವೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ತಪ್ಪಿಸುವ ಅಪಮಾನ ನಮ್ಮಿಂದಾಗದು ಜನಾರ್ದನ. ಯುದ್ಧದ ಭಯವನ್ನು ತೋರುತ್ತಿರುವೆಯ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ಬರೀ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವಿಯ? ಹಿಂದೆ ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಎಳೆತದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸಿದ ಮರೆತೆಯ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಇವುಗಳನ್ನೆಲ್ಲ ಮರೆತು ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಯಾಚರಣೆಯಲ್ಲಿ ಕಾರ್ಯಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನನ್ನ ಪ್ರಭು ಕೃಷ್ಣ. ಕೆಟ್ಟರೂ ಸರಿ, ಕಟ್ಟ ಕಡೆದಾಗಿ ಕಾಡಿಗಟ್ಟಲೆ ಬೇಗಲ್ಲ ಪಟ್ಟು ಹಿಡಿದಿರುವ ಕೆಚ್ಚರೆ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ತೊಟ್ಟನು ಕೃಷ್ಣ ಈ ಛಲವನ್ನು
ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನು ಕದನದಲ್ಲಿ ಕಾಲ್ಗೆರೆದು ನಿಂತರೂ ಸರಿಯೇ ಕಲೆ ಅಂಶದಿಂದ ನಿರ್ಮಿತವಾದ ನನ್ನ ಕುರುಕುಲ ರತ್ನ ಸಿಂಹಾಸನ ಪಕ್ಕದ ಮಡಿಲಿನಲ್ಲಿ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನವೆಂಬ ನಾನು ಅಂದರೆ ಈ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನರವನ್ನು ಕೊಡೆ ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಳೆದ ಮುರುಗುವೆಯನ ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಳೆದ ಮುರುಗುವೆಯನ ಅಟ್ಟಹಾಸದಿಂದ ಬುಡವ ತಟ್ಟೈ ಮೆಟ್ಟಿ ಬೆಳೆದ ವೈರಿ ಕುಲವ ಅಟ್ಟಹಾಸದಿಂದ ಬುಡವ ತಟ್ಟೈ ಮೆಟ್ಟಿ ಬೆಳೆದ ವೈರಿ ಜಡಮದಿ ಮಾಡವರೊಳಗೆ ಅಡಿಗೆದಿದ್ದಾರವೇ ಕೃಷ್ಣ ಗುರುಬಲರಾದರ ಬೆಂಬಲವಿರಲು ಜಲವನ್ನು ಬಿಡಲು ಜಲವನ್ನು ಕೊಡಲು ಗುರುಬಲರಾದರ ಬೆಂಬಲವಿರಲು ಜಲವನ್ನು ಬಿಡಲು ಜಲವನ್ನು ಕೊಡಲು ಆಕಾಶವು ಮಂಡಲದ ಬೋರ್ಗರಿದು ಬಾಯಿ ಬಿರಿಯಲೇ ಆಕಾಶವು ಮಂಡಲದ ಬೋರ್ಗರಿದು ಬಾಯಿ ಬಿರಿಯಲೇ ರಾಜವನ್ನು ಬಯಸುವವರು ಗೆಲ್ಲಲು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೇ ರಾಜವನ್ನು ಬಯಸುವವರು ಗೆಲ್ಲಲು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ಕಡೆಯಲ್ಲಿದ್ದಾರವೇ ಜಡಬದಿ ಪಾಂಡವರೊಳಗೆ ಕಡೆಯಲ್ಲಿದ್ದಾರವೇ ಪಾಂಡವರಿಗೆ ಸಮಪಾದವ ಪಡಿಸಲು ನೀ ಪಟ್ಟ ಸಮಸಾರ್ಥಕವಾಗದೆ ಅಲ್ಲವೇ ಕೃಷ್ಣ ಪಾಂಡವರಿಗೆ ಸಮಪಾದವ ಪಡಿಸಲು ನೀ ಪಟ್ಟ ಸಮಸಾರ್ಥಕ ಬಂದ ಮಾರ್ಗವನ್ನು ಅನುಸರಿಸಿ ಹೆಜ್ಜಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನು ಅನುಸರಿಸಿ ಹೆಜ್ಜಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಕೃಷ್ಣ ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಸತ್ಕರಿಸಲು ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಸತ್ಕರಿಸಲು ಕಡೆಯಲ್ಲಿದ್ದಾರವೇ ಜಡಮದಿ ಪಾಂಡವರೊಳಗೆ ಕಡೆಯಲ್ಲಿದ್ದಾರವೇ ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಟ್ಟಿ ಪಡೆದ ಮುರುಗು ಬಿಟ್ಟನ ಕೃಷ್ಣ ಕೆಟ್ಟರೂ ಸರಿಯೇ ಎದೆಗೆಡದೆ ಬೆಟ್ಟಿ ಪಡೆದ ಮುರುಗು ಬಿಯನ ಅಡ್ಡಾದದಿಂದ ಮುಂದವ ತಗ್ಗಿ ಎಣ್ಣೆ ನೆನೆದ ಎಣ್ಣೆ ನೋಯಿರಿ ಕುಲವ ಅಡ್ಡಾದದಿಂದ ಮುಂದವ ತಗ್ಗಿ ಎಣ್ಣೆ ನೆನೆದ ಎಣ್ಣೆ ನೋಯಿರಿ ಕುಲವ ಕಡೆಯಲ್ಲಿದ್ದಾರವೇ ಜಡಮದಿ ಪಾಂಡವರೊಳಗೆ ಕಡೆಯಲ್ಲಿದ್ದಾರವೇ ಕಡೆಯಲ್ಲಿದ್ದಾರವೇ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಛಲ ತೊಟ್ಟು ಮಾಡುವೆ ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದ್ದರೆ ಸಾಮ್ರಾಜ್ಯ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಆ ನಿನ್ನ ಪಾಂಡವರಿಗೆ ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳು ಸೈರಣೆ ಬಾವ ಕೃಷ್ಣ ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳು ಸೈರಣೆ ನೀವಾಗಿ ಅದೇ ಬದಲದೆ ಅದೇ ಮಾತ ಬದಲದೆ ಅದೇ ಬದಲದೆ ಅದೇ ಮಾತ ಬದಲದೆ ಹುಲ
ಕುಲವ ಮರೆತಯ್ಯ ದುರದನು ತಡಿಯಲಿ ಬಿಡುವರು. ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ ಸೈರಣೆ ಕದನದಲ್ಲಿ ನಿನ್ನ ಮತವನಡಗಿಪ ದುರ್ಯೋಧನ ಕದನದಲ್ಲಿ ನಿನ್ನ ಮತವನಡಗಿಪ ಚದುರರಿ ಹರ್ಮರುಡೆ ಮಂದಮತಿಯಂತೆ ಮುಂದನರಿಯದೆ ಅವ ಮಂದಮತಿಯಂತೆ ಮುಂದನರಿಯದೆ ದಂದುಗವ ಪಡುವೆ ನೀ ದಂದುಗವ ಪಡುವೆ ಸಗಿತನೆಗೆ ನಿನ್ನ ಮೋಸ ಸಗಿತೆಗೆ ನಿನ್ನ ಮೋಸ ಸೈರಿಸಬಲ್ಲವರ ಸೈರಿಸಬಲ್ಲವರ ಬಿರುದನು ಅಡಗಿಯು ಅಡಗಿದೆ ಕೆಡುಕನೆ ಬಿರುದನು ಅಡಗಿಯು ಅಡಗಿದೆ ಕೆಡುಕನೆ ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ ಸೈರಣೆ ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗಳೊಳ್ ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದು ಉಚಿತವೇ? ಯದುವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ನೀಡಿರುವೆನು. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮನ ಬಾಯಿಂದಲೇ ಕೇಳಬಹುದಲ್ಲ. ನಿನ್ನನ್ನು ಉಚಿತ ರೀತಿಯಿಂದಲೇ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿರುವುದು. ದುರ್ಯೋಧನ, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅತ್ಯದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಅದ್ಭುತನಾಕಾರವಾಗಿ ಸ್ವೀಕರಿಸು ಸಹೋದರ. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಾದೀತೆ. ಎಂದಿಗೂ ಸಾಧ್ಯವಿಲ್ಲ. ಜಾಗೃತಳಾಗು ನನ್ನ ಯೋಗಮಾಯೆ. ಬಂಧಿಸಿರಿ. ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡುವುದಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವಿಲ್ಲ. ಕರ್ಣ, ಕುಲಹೀನರಲ್ಲಿ ಗೋಚರಿಸುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುತ್ತವೆ. ಕಾಮ ಜನಕ ಹರಿಯೇ ಸ್ವಾಮಿ, ಕಾಮ ಜನಕ ಹರಿಯೇ ನಮನ. ಕರ್ಣ, ಕಾಮ ಜನಕ ಹರಿಯೇ ಸ್ವಾಮಿ, ಕಾಮ ಜನಕ ಹರಿಯೇ ನಮನ. ಪಾಮರರಾದ ಈ ಸೂತನು ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ಪಾಮರನಾದ ಈ ಸೂತನು ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ. ನಿನ್ನೆ ನುಡಿಯ ಮೇಲ್ ಭರವಸೆ ಇಡನ. ಪರಮಾತ್ಮ, ಕರ್ಣ, ನಿನ್ನೆ ನುಡಿಯ ಮೇಲ್ ಭರವಸೆ ಇಡನ. ಕಾಮ ಜನಕ ಹರಿಯೇ ಸ್ವಾಮಿ, ಕಾಮ ಜನಕ ಹರಿಯೇ ನಮನ. ಪರಮಾತ್ಮ, ಕರ್ಣ, ಯಾರೋ
ಹಡೆದು ಜಲದೊಳೆಸೆದ ದೆಸಹೀನ ಶಿಶುವಂತ ನಾನು ಯಾರೋ ಹಡೆದು ಜಲದೊಳೆಸೆದ ದೆಸಹೀನ ಶಿಶುವಂತ ನಾನು ಮತ್ಸ್ಯಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು ಮತ್ಸ್ಯಗಾರರಿಗೆ ನಾವೇ ದೊರೆತ ಅನಾಮಧೇಯನು ನಾನು ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು ಜಾತಿ ವಿಚಾರವ ಕೇಳದಾದರು ಮಾತಾ ಪಿತರಿಗೂ ಮಿಗಿಲಾದ ಬೆಸ್ತರು ಪ್ರೀತಿಯಿಂದೇನೋ ಸಲುಹಿದರಾದರು ಜಾತಿ ವಿಚಾರವ ಹೇಳದಾದರು ಜಾತಿ ವಿಚಾರವ ಹೇಳದಾದರು ಕಾಮ ಜನಕ ಹರಿಯೇ ಸ್ವಾಮಿ ಕಾಮ ಜನಕ ಹರಿಯೇ ನಮನ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಹಾಜರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನರಲ್ಲಿ ಗೋಚರಿಸುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುತ್ತವೆಯೇ? ಒಮ್ಮೆ ಯೋಚಿಸಿ ನೋಡು. ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಹೌದು ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಧರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ. ಅಮಿತ ಭುವನದೋ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದಿನಿಯೊಳು ನೀ. ಘನತರವೆನಿಸಿದ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ. ಕರ್ಣ, ನೀನು ಕುಲಹೀನನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಭಗವಾನ್ ಸೂರ್ಯದೇವನೇ ನಿನ್ನ ಜನಕನು, ಕುಂತಿ ದೇವಿಯೇ ನಿನ್ನ ಜನನಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತ. ಅವರ ತಲೆ ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯ ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ಪರಮಾತ್ಮ? ಏಕಿಲ್ಲ, ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ದೂರ್ವಾಸ ಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಅವರು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶಿಸಿದರು. ಕಾತುರಳಾದ ನಿನ್ನ ತಾಯಿಯು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕಲ್ಯಾಣವಾಗದೆ
ಕಂದನನ್ನು ಪಡೆದನೆಂಬ ಲೋಕನಿಂದನೆಗೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿ ಬಿಟ್ಟಳು. ಆಗ ಸೂತರು ನಿನ್ನನ್ನು ಬಹಳ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು ಕರ್ಣ. ಪರಮಾತ್ಮ, ದೇವಾ ಶೋಧನೆಯನಿದು ವಿಧಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯನಿದು ವಿಧಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಎಂದು ವದನ ಅಪನಿಂದೆಯಲಿ ಬಂದೆ. ಎಂದು ವದನ ಅಪನಿಂದೆಯಲಿ ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯನಿದು ವಿಧಿಶಾಪ ಪರಿತಾಪ ಕೀಡಾದ ದೇವಾ ಶೋಧನೆಯನಿದು ವಿಧಿಶಾಪ. ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ 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 ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ನೊಡಗೂಡಿ. ಜೀವಿಸಲೇ ಪರಿ ಸಹಜರ ನೊಡಗೂಡಿ. ಭೌತಕಿ ಜೀವನ ಸಂಕಟ ಕಾರಣ. ಭೌತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯನಿದು ವಿಧಿಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯನಿದು ವಿಧಿಶಾಪ 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 ವಿಧಿಶಾಪ. ಕರ್ಣ, ಅವರನ್ನ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತವಾಗುವುದಿಲ್ಲ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಇಂದು ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ ನೀಚ ಈನ ಕುಲದವನೆಂದು ಹೀಳಿಸುತ್ತಿರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ಅವರಿಗೆ ಅಂತಿರಲಿ. ನಿನ್ನ ಮಾತೆಯಾದ ಕುಂತಿದೇವಿಗೂ ಸಹ ಈ ವಿಚಾರ ತಿಳಿಯದು. ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮುರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು.
ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ಕಾಣಲು ಬಹಳ ಸಡಗರದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರಿಂದ ನಂಬಿರುವ ಧರ್ಮರಾಯ ನನ್ನ ಸಹೋದರರೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರರು. ತೇಜೋಮಯ ಮೂರ್ತಿಗಳಾದ ನಕಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯವರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮವೈರಿ ಎನಿಸಿದ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೀನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸಿ. ಯಾವ ಪೂರ್ವದ ಪಾಪದ ಫಲವಾಗಿಯೋ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರನ್ನು ತಿಳಿಯದೆ ವ್ಯಥಪಡಿಸಿದ್ದ ನನಗೆ ಬಂಧು ವರ್ಗದವರಿಂತವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡುಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರ ಕೊಲ್ಲಲೇ. ದುರರು ತಮ್ಮಂದಿರ ಕೊಲ್ಲುವುದೇ. ಕೊಲ್ಲದ ಬಿಟ್ಟೊಡೆ ಕೊಲ್ಲದೆ ನಾಂ ಬಿಟ್ಟೊಡೆ ಗೌರವೇಂದ್ರ ಈ ಧರೆಯೋ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪೋರ್ತನ ಶಿರವಂ ಕಡಿದು ಚಲದಿಂ ಪೋರ್ತನ ಶಿರವಂ ಕಡಿದು ಮತ್ಸ್ವಾಮಿಗೆ ಮಮ್ಮ ಸ್ವಾಮಿ ಗೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಚರಕ್ಕೆ ನಾಂ ತುತ್ತಾಗಲೇ